ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ಸಮಗ್ರ ವರದಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೇವಲ 36 ಗಂಟೆಗಳು. ಹೌದು, ನೀವು ಕೇಳಿದ್ದು ನಿಜ. ಕೇವಲ 36 ಗಂಟೆಗಳ ಅಲ್ಪಾವಧಿಯಲ್ಲಿ ಇಡೀ ಉತ್ತರ ಪ್ರದೇಶದಲ್ಲಿ ಪ್ರಕೃತಿ ಸೃಷ್ಟಿಸಿದ ಭೀಕರ ಅನಾಹುತದ ಆಘಾತಕಾರಿ ರಿಪೋರ್ಟಿದು. ಒಂದೆಡೆ ಸುಡುವ ಬಿಸಿಲು, ಮತ್ತೊಂದೆಡೆ ದಿಢೀರನೆ ಮುಗಿಲು ಕವಿದು ಅಬ್ಬರಿಸಿದ ಬಿರುಗಾಳಿ. ಪ್ರಕೃತಿಯ ಈ ಮುನಿಸು ಎಷ್ಟರ ಮಟ್ಟಿಗೆ ಇತ್ತಪ್ಪ ಅಂದ್ರೆ, ಬಿರುಗಾಳಿಯ ಅಬ್ಬರಕ್ಕೆ ಮನುಷ್ಯರೇ ಹಾರಿ ಹೋಗುವಂತಹ ಕರಾಳ ವಾಸ್ತವ ಅಲ್ಲಿ ನಿರ್ಮಾಣವಾಗಿತ್ತು. ಬನ್ನಿ, ಈ ಅನಿರೀಕ್ಷಿತ ದುರಂತದ ಆಳವಾದ ವಿಶ್ಲೇಷಣೆಗೆ ನೇರವಾಗಿ ಧುಮ್ಕೋಣ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಒಂದು ಸಾಮಾನ್ಯ ಟಿನ್ ಶೆಡ್ ಅಥವಾ ತವರದ ಶೀಟ್ ಒಬ್ಬ ಮನುಷ್ಯನನ್ನು ಆಕಾಶಕ್ಕೆ ತೂರ್ಬಿಡೋಕೆ ಸಾಧ್ಯನಾ? ಖಂಡಿತ ಇಲ್ಲ ಅನ್ಸತ್ತೆ ಅಲ್ವಾ? ಆದ್ರೆ ಬರೇಲಿ ಜಿಲ್ಲೆಯಲ್ಲಿ ನಡೆದ ಈ ಘಟನೆಯ ವೈರಲ್ ಫೂಟೇಜ್ ನೋಡಿದ್ರೆ ಪ್ರಕೃತಿಯ ರೌದ್ರಾವತಾರ ಎಂಥದು ಅಂತ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಬುಧವಾರದಂದು ದಿಢೀರಿನ ಬಂದ ಬಿರುಗಾಳಿಯ ಅಬ್ಬರಕ್ಕೆ ಸಿಲುಕಿದ ವ್ಯಕ್ತಿಯೊಬ್ಬ ರಕ್ಷಣೆಗಾಗಿ ಒಂದು ಸಾಮಾನ್ಯ ಟಿನ್ ಶೆಡ್ನ ಕೆಳಗೆ ಆಶ್ರಯ ಪಡೆದಿದ್ದ. ಆದ್ರೆ ಆ ಭೀಕರ ಗಾಳಿಯ ವೇಗ ಎಷ್ಟಿತ್ತಂದ್ರೆ ಇಡೀ ಶೆಡ್ ತನ್ನ ಅಡಿಪಾಯದಿಂದಲೇ ಕಿತ್ತು ಬಂದಿದೆ. ಅಷ್ಟು ಮಾತ್ರವಲ್ಲ, ಆ ಶೆಡ್ಡನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಆ ವ್ಯಕ್ತಿ ಸಮೇತವಾಗಿ ಗಾಳಿಯಲ್ಲಿ ಹಲವಾರು ಅಡಿಗಳಷ್ಟು ಎತ್ತರಕ್ಕೆ ಎಸೆಯಲ್ಪಟ್ಟಿದ್ದಾನೆ. ನಿಜಕ್ಕೂ ಆ ಭಯಾನಕ ದೃಶ್ಯವನ್ನು ನೋಡಿದ್ರೆ ಮೈ ಜುಮ್ ಅನ್ನುತ್ತೆ. ಗಾಳಿಯಲ್ಲಿ ತೂರಿ ಹೋಗಿ ನೆಲ ಕಪ್ಪಳಿಸಿದ್ರೂ ಆ ವ್ಯಕ್ತಿ ಕೇವಲ ಸಣ್ಣಪುಟ್ಟ ಗಾಯಗಳೊಂದಿಗೆ ಪವಾಡ ಸದೃಶವಾಗಿ ಪಾರಾಗಿರೋದು ನಿಜಕ್ಕೂ ದೊಡ್ಡ ಆಶ್ಚರ್ಯ. ಈ ಒಂದು ಘಟನೆ ಇಡೀ ರಾಜ್ಯದ ಮೇಲೆ ಅಪ್ಪಳಿಸಿದ ವಿನಾಶಕಾರಿ ಅಲೆಯ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೆ. ಈಗ ಈ ಘಟನೆಗಳ ಹಿಂದಿರುವ ಕರಾಳ ವಾಸ್ತವದತ್ತ ಕಣ್ಣು ಹಾಯಿಸೋಣ. 111 ಇದು ಕೇವಲ ಒಂದು ಅಂಕಿಯಲ್ಲ. ಕಳೆದ 36 ಗಂಟೆಗಳಲ್ಲಿ ಉತ್ತರ ಪ್ರದೇಶದಾದ್ಯಂತ ಅಕಾಲಿಕ ಭಾರೀ ಮಳೆ, ಪ್ರಬಲ ಸಿಡಿಲು ಮತ್ತು ರಭಸದ ಬಿರುಗಾಳಿಗ ಬಲಿಯಾದ ಅಮಾಯಕ ಜೀವಗಳ ಸಂಖ್ಯೆ ಇದು. ಸ್ವಲ್ಪ ಊಹಿಸ್ಕೊಳ್ಳಿ, ಹವಾಮಾನದಲ್ಲಿನ ಈ ಹಠಾತ್ ಬದಲಾವಣೆ ಎಷ್ಟೊಂದು ಮಾರಣಾಂತಿಕವಾಗಿತ್ತು ಅನ್ನೋದನ್ನ ಈ ನಂಬರ್ ನಮಗೆ ಸ್ಪಷ್ಟವಾಗಿ ಹೇಳ್ತಿದೆ. ಮರದ ಕೆಳಗೆ ನಿಂತಿದ್ದವರು, ಹೊಲದಲ್ಲಿ ಕೆಲಸ ಮಾಡ್ತಿದ್ದವರು, ತಮ್ಮ ಮನೆಗಳಲ್ಲಿ ಸೇಫ್ ಆಗಿದೀವಿ ಅಂದುಕೊಂಡವರು, ಹೀಗೆ ಬರೋಬ್ಬರಿ 111 ಮಂದಿ ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಉಸಿರು ಚೆಲ್ಲಿದ್ದಾರೆ. ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಸಾವು ನೋವು ಸಂಭವಿಸಿರೋದು ಇಡೀ ವ್ಯವಸ್ಥೆಯನ್ನೇ ಬೆಚ್ಚಿ ಬೀಳಿಸಿದೆ. ಈ ವಿನಾಶದ ವ್ಯಾಪ್ತಿ ಎಷ್ಟಿದೆ ಅನ್ನೋದನ್ನ ನಿಖರವಾಗಿ ಅರ್ಥ ಮಾಡಿಕೊಳ್ಳಲು ರಾಜ್ಯ ಪರಿಹಾರ ಆಯುಕ್ತರಾದ ರಿಷಿಕೇಶ್ ಭಾಸ್ಕರ್ ಯಶೋದ್ ಅವರು ನೀಡಿದ ದತ್ತಾಂಶವನ್ನ ಒಮ್ಮೆ ನೋಡೋಣ. ಬರೋಬ್ಬರಿ 26 ಜಿಲ್ಲೆಗಳು ಈ ದುರಂತದಿಂದ ತೀವ್ರವಾಗಿ ಹಾನಿಗೊಳಾಗಿವೆ. 72 ಮಂದಿ ಗಾಯಗೊಂಡಿದ್ದಾರೆ. ರೈತರ ಬೆನ್ನೆಲುಬಾದ 170 ಜಾನುವಾರುಗಳು ಪ್ರಾಣ ಕಳೆದುಕೊಂಡಿವೆ ಮತ್ತು 227 ಮನೆಗಳು ಹಾನಿಗೀಡಾಗಿವೆ. ಈ ನಂಬರ್ಗಳ ಹಿಂದಿನ ವಾಸ್ತವ ಮತ್ತಷ್ಟು ಭೀಕರವಾಗಿದೆ. ಕುಸಿದು ಬಿದ್ದ ಛಾವಣಿಗಳು, ದಶಕಗಳಿಂದ ನಿಂತಿದ್ದ ಬೃಹತ್ ಮರಗಳು ಬೇರು ಸಹಿತ ಕಿತ್ತು ಬಂದಿರೋದು, ಮುರಿದು ಬಿದ್ದ ವಿದ್ಯುತ್ ಕಂಬಗಳು, ಇವೆಲ್ಲವೂ ಹಲವಾರು ಗ್ರಾಮಗಳನ್ನ ಸಂಪೂರ್ಣವಾಗಿ ಕತ್ತಲೆಗೆ ದೂಡಿವೆ. ಮನೆ ಕಳೆದುಕೊಂಡ ಕುಟುಂಬಗಳ ಪರಿಸ್ಥಿತಿಯಂತೂ ಹೇಳತೀರದು. ಮತ್ತು ಇದು ಅತ್ಯಂತ ಸ್ಪಷ್ಟವಾಗಿ ಚಿತ್ರಿಸುತ್ತದೆ ಈ ದುರಂತದ ಭೌಗೋಳಿಕ ವ್ಯಾಪ್ತಿಯನ್ನ. ಬಾರಾಬಂಕಿ, ಬಹ್ರಾಯಿಚ್, ಕಾನ್ಪುರ್ ಬೇಹಾತ್, ಬಸ್ತಿ, ಸಂಭಾಲ್, ಹರ್ದೋಯ್ ಮತ್ತು ಉನ್ನಾವ್ ಈ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕನಿಷ್ಠ 4 ಸಾವುಗಳು ವರದಿಯಾಗಿವೆ. ಅಂದ್ರೆ ಇದು ಕೇವಲ ಯಾವುದೋ ಒಂದು ಊರಿಗೆ ಅಥವಾ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾದ ಸಮಸ್ಯೆಯಲ್ಲ, ಬದಲಾಗಿ ಇಡೀ ರಾಜ್ಯದ ಮೂಲೆಮೂಲೆಗಳಿಗೂ ವಿಸ್ತರಿಸಿದ ಒಂದು ಬೃಹತ್ ಪ್ರಾಕೃತಿಕ ವಿಕೋಪ. ಪಟ್ಟಿಯಲ್ಲಿರುವ ಈ ಜಿಲ್ಲೆಗಳನ್ನ ಗಮನಿಸಿದ್ರೆ ಈ ಬಿರುಗಾಳಿ ಮತ್ತು ಮಳೆ ಉತ್ತರ ಪ್ರದೇಶದ ಬಹುಪಾಲು ಭಾಗಗಳನ್ನ ಹೇಗೆ ತನ್ನ ಕಪಿಮುಷ್ಟಿಗೆ ತೆಗೆದುಕೊಂಡಿದೆ ಅನ್ನೋದು ನಮ್ಗೆ ಅರಿವಾಗುತ್ತೆ. ಲಕ್ಷಾಂತರ ಜನರು ತೊಂದರೆಗೀಡಾಗಿರುವ ಈ ಸಂದರ್ಭದಲ್ಲಿ ಸರ್ಕಾರದ ಕ್ರಮಗಳು ಮತ್ತು ವಿರೋಧ ಪಕ್ಷದ ಬೇಡಿಕೆಗಳು ಏನಾಗಿವೆ ಅನ್ನೋದನ್ನ ನೋಡೋಣ. ಇಂತಹ ಭೀಕರ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಂತ್ರಸ್ತರಿಗೆ ತ್ವರಿತವಾಗಿ ಸ್ಪಂದಿಸುವುದು ಆಡಳಿತದ ಮೊದಲ ಆದ್ಯತೆಯಾಗಿರುತ್ತೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅಧಿಕಾರಿಗಳಿಗೆ ಅತ್ಯಂತ ಸ್ಪಷ್ಟವಾದ ನಿರ್ದೇಶನಗಳನ್ನು ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳು ತಕ್ಷಣವೇ ಹಾನಿಗೊಳಗಾದ ಪ್ರದೇಶಗಳಿಗೆ ಖುದ್ದಾಗಿ ಭೇಟಿ ನೀಡಬೇಕು, ಸಂತ್ರಸ್ತರಿಗೆ ಅಗತ್ಯವಿರುವ ಎಲ್ಲ ನೆರವು ಒದಗಿಸಬೇಕು ಮತ್ತು ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆದೇಶಿಸಿದ್ದಾರೆ. ಇದರ ಜೊತೆಗೆ ರಕ್ಷಣಾ ಕಾರ್ಯಗಳ ವೇಗವನ್ನು ಕಾಯ್ದುಕೊಳ್ಳಲು ಪ್ರತಿ 3 ಗಂಟೆಗಳಿಗೊಮ್ಮೆ ಪರಿಸ್ಥಿತಿಯ ಮತ್ತು ಪರಿಹಾರ ಕಾರ್ಯಗಳ ಬಗ್ಗೆ ಅಪ್ಡೇಟ್ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಮತ್ತೊಂದೆಡೆ ವಿರೋಧ ಪಕ್ಷವಾದ ಸಮಾಜವಾದಿ ಪಾರ್ಟಿಯ ಅಧ್ಯಕ್ಷರಾದ ಅಖಿಲೇಶ್ ಯಾದವ್ ಅವರು ಸರ್ಕಾರದ ಮುಂದೆ ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಪರಿಸ್ಥಿತಿಯ ಗಂಭೀರತೆಯನ್ನ ಪರಿಗಣಿಸಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಗಳನ್ನು ಕೇವಲ ಸಾಮಾನ್ಯ ಪ್ರಕ್ರಿಯೆಯಂತೆ ಮಾಡದೆ ಸಮರೋಪಾದಿಯಲ್ಲಿ ನಡೆಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆ ನೀಡಬೇಕು, ನಿರಾಶ್ರಿತರಾದವರಿಗೆ ಆಹಾರ ಮತ್ತು ನೀರಿನ ವ್ಯವಸ್ಥೆಯನ್ನ ತಕ್ಷಣ ಮಾಡಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಾಣ ಕಳೆದುಕೊಂಡವರ ಅಂತ್ಯಕ್ರಿಯೆಯನ್ನ ಅತ್ಯಂತ ಗೌರವಯುತವಾಗಿ ನೆರವೇರಿಸಲು ಸರ್ಕಾರವೇ ವ್ಯವಸ್ಥೆ ಮಾಡಬೇಕು ಅನ್ನೋದು ಅವರ ಆಗ್ರಹವಾಗಿದೆ. ಹಾಗಾಗಿ ಇಲ್ಲಿನ ಪ್ರಮುಖ ಅಂಶವೇನೆಂದ್ರೆ
ಒಂದು ಕಡೆ ಆಡಳಿತವು ತಕ್ಷಣದ ಸ್ಥಳ ಪರಿಶೀಲನೆ, ಪರಿಹಾರ ವಿತರಣೆ ಮತ್ತು ಪ್ರತಿ 3 ಗಂಟೆಗಳಿಗೊಮ್ಮೆ ವರದಿ ನೀಡುವ ಕಟ್ಟುನಿಟ್ಟಿನ ಆಡಳಿತಾತ್ಮಕ ಪ್ರಕ್ರಿಯೆ ಮೇಲೆ ಫೋಕಸ್ ಮಾಡಿದೆ. ಮತ್ತೊಂದು ಕಡೆ ವಿರೋಧ ಪಕ್ಷವು ಪರಿಹಾರ ಕಾರ್ಯಗಳ ವೇಗ, ಉಚಿತ ಚಿಕಿತ್ಸೆ ಮತ್ತು ಗೌರವಯುತ ಅಂತ್ಯಕ್ರಿಯೆಯಂತಹ ಅತ್ಯಂತ ಸೂಕ್ಷ್ಮ ಹಾಗೂ ಮಾನವೀಯ ಅಂಶಗಳ ಕಡೆಗೆ ಗಮನ ಸೆಳೆಯುತ್ತಿದೆ. ಸಂತ್ರಸ್ತರಿಗೆ ಈ ಸಂಕಷ್ಟದ ಸಮಯದಲ್ಲಿ ತ್ವರಿತವಾಗಿ ನೆರವು ತಲುಪಬೇಕಾದ್ರೆ ಈ ಎರಡೂ ಆಯಾಮಗಳು ಅಂದ್ರೆ ಆಡಳಿತಾತ್ಮಕ ದಕ್ಷತೆ ಮತ್ತು ಮಾನವೀಯ ಕಳಕಳಿ ಎರಡೂ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ದುರಂತದ ನಂತರ ಮುಂದೇನು? ಪರಿಸರ ಮತ್ತು ಹವಾಮಾನದ ಭವಿಷ್ಯದ ಬಗ್ಗೆ ನಾವು ಯೋಚಿಸಬೇಕಾದ ಸಮಯವಿದು. ಕೇವಲ 36 ಗಂಟೆಗಳಲ್ಲಿ ಅಕಾಲಿಕ ಭಾರೀ ಮಳೆಯು ಇಷ್ಟೊಂದು ದೊಡ್ಡ ಮಟ್ಟದ ಮಾರಣಾಂತಿಕ ವಿನಾಶವನ್ನು ಸೃಷ್ಟಿಸಿದೆ. ಇಲ್ಲಿ ಅಕಾಲಿಕ ಎಂಬ ಪದವನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ನಾವೆಲ್ಲರೂ ಒಂದು ನಿರ್ದಿಷ್ಟ ಹವಾಮಾನ ಚಕ್ರಕ್ಕೆ ಒಗ್ಗಿಕೊಂಡಿದ್ದೇವೆ ಅಲ್ವಾ? ಆದರೆ ಯಾವುದೇ ಮುನ್ಸೂಚನೆಯಿಲ್ಲದೆ ದಿಢೀರನೆ ಅಪ್ಪಳಿಸುವ ಇಂತಹ ಶಕ್ತಿಶಾಲಿ ಬಿರುಗಾಳಿ ಮತ್ತು ಸಿಡಿಲು ಮಳೆಗಳು ನಮ್ಮ ಅಸ್ತಿತ್ವಕ್ಕೆ ಸವಾಲಾಗಿ ಪರಿಣಮಿಸುತ್ತಿವೆ. ಹವಾಮಾನದಲ್ಲಿನ ಈ ಹಠಾತ್ ಬದಲಾವಣೆಗಳು ಎಷ್ಟು ವೇಗವಾಗಿ ಇಡೀ ರಾಜ್ಯವನ್ನ, ಅಲ್ಲಿನ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಬಹುದು ಅನ್ನೋದನ್ನ ಈ ಘಟನೆ ನಮಗೆ ಎಚ್ಚರಿಸುತ್ತಿದೆ. ಇದೆಲ್ಲವನ್ನೂ ಆಳವಾಗಿ ಗಮನಿಸಿದಾಗ ಒಂದು ಅತ್ಯಂತ ಗಂಭೀರವಾದ ಪ್ರಶ್ನೆ ನಮ್ಮೆಲ್ಲರ ಮುಂದೆ ನಿಲ್ಲುತ್ತೆ. ಹವಾಮಾನವು ಹೀಗೆ ಅನಿರೀಕ್ಷಿತವಾಗಿ ಮತ್ತು ಮಾರಣಾಂತಿಕವಾಗಿ ಬದಲಾಗುತ್ತಿರುವ ಈ ಕಾಲದಲ್ಲಿ ಸಾಮಾನ್ಯ ಜನರ ಜೀವ ರಕ್ಷಿಸಲು ನಮ್ಮ ರಾಜ್ಯದ ಮೂಲಸೌಕರ್ಯಗಳು ಮತ್ತು ವಿಪತ್ತು ನಿರ್ವಹಣಾ ವ್ಯವಸ್ಥೆಗಳು ಹೇಗೆ ಹೊಂದಿಕೊಳ್ಳಬೇಕು? ನಾವು ಇನ್ನು ಮುಂದೆಯೂ ಹಳೆಯ ವಿಧಾನಗಳನ್ನೇ ನೆಚ್ಚಿಕೊಂಡು ಕೂರಲು ಸಾಧ್ಯವೇ? ಅಥವಾ ಇಂತಹ ಅನಿರೀಕ್ಷಿತ ವಿಕೋಪಗಳನ್ನು ಎದುರಿಸಲು ನಮ್ಮ ಸಿಸ್ಟಮ್ ಅನ್ನು ಸಂಪೂರ್ಣವಾಗಿ ಅಪ್ಗ್ರೇಡ್ ಮಾಡಬೇಕೇ? ಈ ಗಂಭೀರವಾದ ಪ್ರಶ್ನೆಯನ್ನ ನಿಮ್ಮ ಆಳವಾದ ಚಿಂತನೆಗಾಗಿ ಬಿಡುತ್ತಾ ನಿಜ ಕನ್ನಡ ನ್ಯೂಸ್ನ ಈ ಸಮಗ್ರ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಸದಾ ಜಾಗರೂಕರಾಗಿರಿ. ನಮ್ಮ ಈ ರಿಪೋರ್ಟನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.